ಮಾತಾ ಕಿ ಶಿಸ್ತುಬದ್ಧ ಜೀವನ ಶೈಲಿಯಿಂದ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಬಹುದು. ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತುಬದ್ಧತೆಯನ್ನ ಅನುಸರಿಸುವ ಮೂಲಕ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಬಹುದು ಎಂದು ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ತಿಳಿಸಿದ್ದಾರೆ. ಡಿಸಿಪ್ಲಿನ್ಡ್ ಲೈಫ್ ನ ಲೀಡ್ ಮಾಡೋದನ್ನ ಕಲ್ತ್ಕೋಬೇಕು. ಏನಿದೆ ಡಿಸಿಪ್ಲಿನ್ಡ್ ಲೈಫ್ ಅಂತಂದ್ರೆ, ನಾವು ಇವಾಗ ದಿನ ಬೆಳಗ್ಗೆ ಎದ್ದೋಳ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಇಷ್ಟಿಂದ ಇಷ್ಟು ಟೈಮ್ ಪೀರಿಯಡ್ ನಾನು ಫ್ರೆಶರ್ ಆಗ್ತೀನಿ, ಅದಾದ್ಮೇಲೆ ಇಷ್ಟು ಪೀರಿಯಡ್ ನಾನು ಓದ್ತೀನಿ, ಅದಾದ್ಮೇಲೆ ನಾನು ಕಾಲೇಜಿಗೆ ಬರ್ತೀನಿ, ತದನಂತರ ನಾನು ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬೇರೆ ಆಕ್ಟಿವಿಟೀಸ್ ಏನಾದ್ರು ಇನ್ವಾಲ್ವ್ ಆಗಿ ಮತ್ತೆ ನಾವು ಓದಿ ನಾವು ಮತ್ತೆ ಮಲ್ಕೊತೀವಿ. ಅಂದ್ರೆ ಇದೊಂದು ಡಿಸಿಪ್ಲಿನ್ಡ್ ಲೈಫ್. ಆ ತರ ನೀವು ಒಂದು ರೂಪಿಸ್ಕೊಳ್ಬೇಕು. ಇದೇ ರೀತಿ ನೀವು ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಬರ್ಬೇಕು. ಪಟ್ಟಣದ ಹೊರವಲಯದಲ್ಲಿನ ನಾರೇಪಲ್ಲಿ ಟೋಲ್ ಪ್ಲಾಜಾ ಸಮೀಪ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುಧವಾರ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಅಂತರ ಕಾಲೇಜು ನಾಯಕತ್ವ ತರಬೇತಿ ಶಿಬಿರದ ಉದ್ಘಾಟನೆ ಆದ ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಕಠಿಣ ಪರಿಶ್ರಮಕ್ಕೆ ಒತ್ತು ನೀಡಿ ಗುರಿಯನ್ನ ತಲುಪಲು ನಿರಂತರ ಅಭ್ಯಾಸ ಮಾಡುವುದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನನ್ನಿಂದ ಇದು ಅಸಾಧ್ಯ ಎಂಬ ಋಣಾತ್ಮಕ ಯೋಚನೆಗಳನ್ನ ಮಾಡದೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಶಿಸ್ತನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ನಯಾಜ್ ಅಹಮದ್ ಮಾತನಾಡಿ, ದೇಶದಲ್ಲಾಗಲಿ ಅಥವಾ ನಮ್ಮ ಸುತ್ತಮುತ್ತಲಿನಲ್ಲಾಗಲಿ ಬಹಳಷ್ಟು ಮಂದಿ ನಾಯಕರು ಎಂದು ಕರೆಸಿಕೊಂಡವರಲ್ಲಿ ನಿಜವಾದ ನಾಯಕತ್ವದ ಗುಣಗಳು ಇಲ್ಲ. ನಾಯಕತ್ವವೆಂದರೆ ಮುಂದೆ ನಿಂತು ಹೋರಾಟಗಳು ಮಾಡುವುದಲ್ಲ, ಕೆಟ್ಟದನ್ನ ತೊಲಗಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಳತ್ವ ವಹಿಸುವುದಾಗಿದೆ ಎಂದು ಹೇಳಿದ್ದಾರೆ. ನಾಯಕತ್ವ ಅಂತಂದ್ರೆ ಇಡೀ ಸಮುದಾಯವನ್ನ ತನ್ನ ಜೊತೆಗೆ ಉತ್ತಮ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತಹದ್ದು. ಬುದ್ಧ ಬಸವ ಅಂಬೇಡ್ಕರ್ ಅವರು ಸಮುದಾಯವನ್ನ ಉತ್ತಮ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗಲು ಪರಿತಪಿಸಿದವರು. ಅಂತಹ ಮಹನೀಯರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸುಸ್ಥಿರ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ನಾಯಕತ್ವದ ಗುಣಗಳನ್ನು ಒಳಗೊಂಡ ನಾಯಕರಾಗಬೇಕು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ವೈ ನಾರಾಯಣ, ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಗುಡಿಬಂಡೆ ಪದವಿ ಕಾಲೇಜು ಪ್ರಾಂಶುಪಾಲರಾದ ಅಫ್ಜಲ್ ಬಿಜಲಿ, ಗ್ರಂಥಪಾಲಕರಾದ ವೆಂಕಟರಾಮಾರೆಡ್ಡಿ, ಪತ್ರಕರ್ತರಾದ ಪಿಎಸ್ ರಾಜೇಶ್, ಎಚ್ಆರ್ ನಾಗರಾಜು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ.